Dear students, welcome to Financial Accounting class. This is session 6 of Accounting for Amalgamation and Absorption. In this session, let us solve one more problem on amalgamation and absorption. In this class, let us study about the absorption problem. This is the problem. The problem is like this. The Fibrous Limited is absorbed by Fabrics Limited as on December 31st, 2018, on which date its balance sheet was as under. Liabilities: on the liability side, he has given paid up capital, debenture, trade creditors, reserve fund, profit and loss account, and on the asset side, a goodwill, freehold property, plant and tools, stock, bills receivable, sundry debtors, and cash in bank. Additional information: Fabrics Limited agreed to take over the assets exclusive of cash and goodwill at 10% less than the book values to pay rupees 75,000 for goodwill and to take over the debentures. The purchase consideration was to be discharged by the allotment to the Fibrous Limited of 1,500 shares of rupees 100 each at a premium of rupees 10 per share and the balance in cash. The cost of liquidation amounted to rupees 3,000. Show the necessary accounts in the books of the Fibrous Limited, assuming that amalgamation in the nature of purchase. Also show the opening journal entries in the books of Fabrics Limited. So ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಇದು ಅಬ್ಸಾರ್ಪ್ಷನ್ ಪ್ರಾಬ್ಲಮ್. ಸೊ ಫೈಬ್ರಸ್ ಲಿಮಿಟೆಡ್ ಈಸ್ ಅಬ್ಸಾರ್ಬ್ಡ್ ಬೈ ಫ್ಯಾಬ್ರಿಕ್ಸ್ ಲಿಮಿಟೆಡ್. ಅಬ್ಸಾರ್ಬ್ಡ್ ಬೈ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಅಂತ ಹೇಳಿದೆ. ಸೊ ಹಾಗಾದರೆ ಇಲ್ಲಿ ಸೆಲ್ಲಿಂಗ್ ಕಂಪನಿ ಮತ್ತು ಪರ್ಚೇಸಿಂಗ್ ಕಂಪನಿ ಯಾವುದು ಅಂತ ನೋಡ್ಕೋಬೇಕು. ಸೊ ದ ಫೈಬ್ರಸ್ ಲಿಮಿಟೆಡ್ ಈಸ್ ಅಬ್ಸಾರ್ಬ್ಡ್ ಬೈ ಫ್ಯಾಬ್ರಿಕ್ಸ್ ಲಿಮಿಟೆಡ್. ಅಬ್ಸಾರ್ಬ್ಡ್ ಬೈ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಕಂಪನಿ ಫ್ಯಾಬ್ರಿಕ್ಸ್ ಲಿಮಿಟೆಡ್, ಸೆಲ್ಲಿಂಗ್ ಕಂಪನಿ ಫೈಬ್ರಸ್ ಲಿಮಿಟೆಡ್ ಆಗುತ್ತೆ. ಸೊ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಪರ್ಚೇಸಿಂಗ್ ಕಂಪನಿ, ಫೈಬ್ರಸ್ ಲಿಮಿಟೆಡ್ ಸೆಲ್ಲಿಂಗ್ ಕಂಪನಿ. ಸೆಲ್ಲಿಂಗ್ ಕಂಪನಿಯಲ್ಲಿ ನಾವೀಗ ಹೇಳಿರೋದು ಇದು ಲೆಜರ್ ಅಕೌಂಟ್ಸ್ ಬರಿಬೇಕು ಫೈಬ್ರಸ್ ಲಿಮಿಟೆಡಲ್ಲಿ, ಸೆಲ್ಲಿಂಗ್ ಕಂಪನಿಯಲ್ಲಿ. ಮತ್ತು ಪರ್ಚೇಸಿಂಗ್ ಕಂಪನಿಯಲ್ಲಿ ಜರ್ನಲ್ ಎಂಟ್ರೀಸ್ ಬರಿಬೇಕು, ಓಪನಿಂಗ್ ಎಂಟ್ರೀಸ್. ಸೊ ಅಷ್ಟೇ ಕೇಳಿರೋದು ಈ ಪ್ರಾಬ್ಲಮಲ್ಲಿ. ಸೊ ಈಗ ಈ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಬಂದಾಗ ಸೊ ಫಸ್ಟು ನಾವು ಈಗ ಪ್ರಿಪೇರ್ ಮಾಡಬೇಕಾಗಿರೋದು, ಫಸ್ಟು ನಾವು ಇದು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಾದಮೇಲೆ ಲೆಜರ್ ಅಕೌಂಟ್ಸ್ ಏನು ಕೇಳಿದ್ದಾನೆ ಸೊ ಅದನ್ನು ಮಾಡಬೇಕು. ಸೊ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಿ ಮೋಡ್ ಆಫ್ ಪೇಮೆಂಟ್ ಬರೆದು ನಂತರ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಫೈಬ್ರಸ್ ಲಿಮಿಟೆಡ್, ಸೆಲ್ಲಿಂಗ್ ಕಂಪನಿಯಲ್ಲಿ ರಿಯಲೈಸೇಷನ್ ಅಕೌಂಟು ಮತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು, ನಂತರ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಪರ್ಚೇಸಿಂಗ್ ಕಂಪನಿ ಬ್ಯಾಂಕ್ ಅಕೌಂಟು, ನಂತರ ಟ್ರೇಡ್ ಕ್ರೆಡಿಟರ್ಸ್ ಅಕೌಂಟ್, ನಂತರ ಈಕ್ವಿಟಿ ಶೇರ್ಸ್ ಇನ್ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಅಕೌಂಟ್ ಮಾಡಬೇಕು. ನಂತರ ಜರ್ನಲ್ ಎಂಟ್ರೀಸನ್ನು ಪರ್ಚೇಸಿಂಗ್ ಕಂಪನಿಯಲ್ಲಿ ಬರಿಬೇಕು. ಸೊ ಇಷ್ಟು ಈ ಪ್ರಾಬ್ಲಮಲ್ಲಿ ಹೇಳಿರೋಂಥದ್ದು. ಸೊ ಈಗ ಪ್ರಾಬ್ಲಮ್ ನೋಡ್ಕೊಳ್ತಾ ಹೋಗೋಣ. ಸೊ ಬ್ಯಾಲೆನ್ಸ್ ಶೀಟ್ ಈ ಥರ ಇದೆ. ಸೆಲ್ಲಿಂಗ್ ಕಂಪನಿ ಫೈಬ್ರಸ್ ಲಿಮಿಟೆಡ್. ಸೊ ಇದರ ಬ್ಯಾಲೆನ್ಸ್ ಶೀಟ್ ಈ ಥರ ಇದೆ. ಸೊ ಇಲ್ಲಿರುವಂಥದ್ದನ್ನು ಅವನು ಎಲ್ಲ ಏನು ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ ಅಂತ ಹೇಳಿದ್ರೆ, ಫ್ಯಾಬ್ರಿಕ್ಸ್ ಲಿಮಿಟೆಡ್ ಪರ್ಚೇಸಿಂಗ್ ಕಂಪನಿ ಅಗ್ರೀಡ್ ಟು ಟೇಕ್ ಓವರ್ ದ ಅಸೆಟ್ಸ್ ಎಟ್ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂಸ್. ಬ್ರ್ಯಾಕೆಟಲ್ಲಿ ಕೊಟ್ಟಿರೋದು ಎಕ್ಸ್ಕ್ಲೂಸಿವ್ ಆಫ್ ಕ್ಯಾಶ್ ಅಂತ ಹೇಳಿದ್ರೆ ಕ್ಯಾಶ್ ಬಿಟ್ಟು, ಮತ್ತು ಗುಡ್ವಿಲ್ ಅಂದರೆ ಬಿಟ್ಟು ಅಂತ ಹೇಳಿಲ್ಲ. ಗುಡ್ವಿಲ್ಲನ್ನು ಅದರ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿ 50,000 ಇದೆ, ಅದರ ವ್ಯಾಲ್ಯೂ 75,000 ಅಂತ ಹೇಳಿರೋದು. ಆದರೆ ಕ್ಯಾಶನ್ನು ತಗೊಂಡಿಲ್ಲ, ಕ್ಯಾಶ್ ಬಿಟ್ಟು ಅವನು ವ್ಯಾಲ್ಯೂ ಮಾಡಿರೋಂಥದ್ದು ತಗೊಂಡಿರೋಂಥದ್ದು 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂಸ್. ಆ್ಯಂಡ್ ಟು ಟೇಕ್ ಓವರ್ ದ ಡಿಬೆಂಚರ್ಸನ್ನು ಅವನು ತೆಗೆದುಕೊಂಡಿದ್ದಾನೆ, ಆದರೆ ಕ್ರೇಟಾಸ್ ತಗೊಂಡಿಲ್ಲ. ನಂತರ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ ಮಾಡಿರೋಂಥದ್ದು. ಪರ್ಚೇಸ್ ಕನ್ಸಿಡರೇಷನ್ ಯಾವ ಮೆಥಡ್ ಅಂತ ಹೇಳಿದ್ರೆ
ಆ ನೆಟ್ ಅಸೆಟ್ ಮೆಥಡ್. ಸೊ ಎಲ್ಲ ಅಸೆಟ್ಸು ಲಯಬಿಲಿಟೀಸ್ ತೆಗೆದುಕೊಂಡಿದ್ದಾನೆ, ಅದನ್ನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಇನ್ನು ಏನು ಬೇರೆ ಪರ್ಚೇಸ್ ಕನ್ಸಿಡರೇಷನ್ನು ಮೆಥಡ್ ಇಲ್ಲಿ ಹೇಳಿಲ್ಲ. ಸೊ ಹಾಗಾಗಿ ನೆಟ್ ಅಸೆಟ್ ಮೆಥಡಲ್ಲೇ ಮಾಡಬೇಕು. ನೆಟ್ ಅಸೆಟ್ ಮೆಥಡಲ್ಲಿ ಮಾಡೋದಾದರೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಸೊ ಇಲ್ಲಿ ಏನು 10% ಲೆಸ್ ಅಂತ ಹೇಳಿದಾನೋ ಸೊ ಅದನ್ನು ಪರ್ಚೇಸ್ ಕನ್ಸಿಡರೇಷನ್ ತೊಗೋಬೇಕು. ನಂತರ ಡಿಸ್ಚಾರ್ಜ್ ಮಾಡಿರೋದು ಮೋಡ್ ಆಫ್ ಪೇಮೆಂಟ್ ಹೇಳಿರೋದು ನೆಕ್ಸ್ಟ್ ಪ್ಯಾರಾದಲ್ಲಿ. ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಟು ಬಿ ಡಿಸ್ಚಾರ್ಜ್, ದಿಸ್ ಇಸ್ ಮೋಡ್ ಆಫ್ ಪೇಮೆಂಟ್, ಬೈ ದ ಅಲಾಟ್ಮೆಂಟ್ ಟು ದಿ ಫೈಬ್ರಸ್ ಲಿಮಿಟೆಡ್ ಆಫ್ 1500 shares of ₹100 each at a premium of ₹10 per share and a balance in cash. ಸೊ ಫೈಬ್ರಸ್ ಲಿಮಿಟೆಡ್ದು 1500 ಶೇರ್ಸು ಕೊಡ್ತಾ ಇದ್ದಾನೆ ₹100 ಆಗಿ, ಜೊತೆಗೆ 10% ಪ್ರೀಮಿಯಮ್ನಲ್ಲಿ. ಅದನ್ನು ಕೊಟ್ಟಾದ್ಮೇಲೆ ಉಳಿದಿದ್ದ ಬ್ಯಾಲೆನ್ಸನ್ನು ಕ್ಯಾಶ್ ರೂಪದಲ್ಲಿ ಕೊಡ್ತಾ ಇದ್ದಾನೆ. ನಂತರ ಕಾಸ್ಟ್ ಆಫ್ ಲಿಕ್ವಿಡೇಷನ್ 3000 ಇದೆ. ಕಾಸ್ಟ್ ಆಫ್ ಲಿಕ್ವಿಡೇಷನ್ ಬಗ್ಗೆ ಇಲ್ಲಿ ಪರ್ಚೇಸಿಂಗ್ ಕಂಪನಿ ಕೊಡ್ತಿರೋದು, ಸೆಲ್ಲಿಂಗ್ ಕಂಪನಿ ಕೊಡ್ತಿರೋದು ಅದೇನು ಹೇಳಿಲ್ಲ. ಜಸ್ಟ್ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತ ಹೇಳಿದ್ರೆ ಸೆಲ್ಲಿಂಗ್ ಕಂಪನಿ ಇದೆ ಅಂತ ಅಂದ್ಕೊಂಡು ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೊಗೊಬೇಕು. ಟು ಬ್ಯಾಂಕ್ ಅಥವಾ ಕ್ಯಾಶ್ ಅಂತ ಬರೆದು ಎಕ್ಸ್ಪೆನ್ಸಸ್ 3000 ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸ್ಬೇಕು. ಪರ್ಚೇಸಿಂಗ್ ಕಂಪನಿ ಕೊಟ್ಟರೆ ರಿಯಲೈಸೇಷನ್ ಅಕೌಂಟಲ್ಲಿ ತೊಗೋಬಾರ್ದು, ಸೆಲ್ಲಿಂಗ್ ಕಂಪನಿ ಕೊಟ್ಟರೆ ತೊಗೋಬೇಕು. ಏನು ಹೇಳಿಲ್ಲ, ಜಸ್ಟ್ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತ ಹೇಳಿದ್ರೆ ರಿಯಲೈಸೇಷನ್ ಅಕೌಂಟಲ್ಲೇ ಬರಿಬೇಕು, ಡೆಬಿಟ್ ಸೈಡ್. ಸೊ ಈಗ ಇಷ್ಟೇ ಇನ್ಫಾರ್ಮೇಷನು. ಈಗ ನಾವೀಗ ಫಸ್ಟ್ ಪ್ರಿಪೇರ್ ಮಾಡಬೇಕಾಗಿದ್ದು ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ಗೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಏನೇನು ತೆಗೆದುಕೊಳ್ತಾ ಇದ್ದಾನೆ. ಗುಡ್ ವಿಲ್ಲು 50,000 ಇದೆ, ಆದರೆ 75,000 ಹೇಳಿರೋದು, ಬದಲಾವಣೆ ಮಾಡಿ ತೊಗೋಬೇಕು. ನಂತರ ಫ್ರೀ ಹೋಲ್ಡ್ ಪ್ರಾಪರ್ಟಿ ಎಲ್ಲ 10% ಲೆಸ್, 1,50,000 10% ಲೆಸ್ ಮಾಡಿ. ಪ್ಲಾಂಟ್ ಆ್ಯಂಡ್ ಟೂಲ್ಸು ಅಷ್ಟೇ, ಸ್ಟಾಕು, ಬಿಲ್ಸ್ ರಿಸೀವಬಲ್, ಸ್ಟ್ಯಾಂಡರ್ಡ್ ಡೇಟಾಸ್ವರೆಗೆ. ಕ್ಯಾಶ್ ಎಟ್ ಬ್ಯಾಂಕ್ ತೊಗೊಂಡಿಲ್ಲ, ಡೇಟಾಸ್ವರೆಗೆ 10% ಲೆಸ್ ಮಾಡಿ ತೊಗೋಬೇಕು. ಈ ಕಡೆ ತೊಗೊಂಡಿರೋದು ಡಿಬೆಂಚರ್ಸು 1,00,000 ಮೈನಸ್ ಮಾಡಬೇಕು. ಸೊ ಈಗ ಪರ್ಚೇಸ್ ಕನ್ಸಿಡರೇಷನ್ ನೋಡೋಣ. ಗುಡ್ ವಿಲ್ 75,000, ಫ್ರೀ ಹೋಲ್ಡ್ ಪ್ರಾಪರ್ಟಿ 1,35,000, 10% ಅಲ್ಲಿ 1,50,000 ಇದೆ, ಮೈನಸ್ ಮಾಡಿ 1,35,000. ಆ ಥರ ಪ್ಲಾಂಟ್ ಆ್ಯಂಡ್ ಟೂಲ್ಸು 83,000 ಇದೆ, ಅದರ 10% ಲೆಸ್ ಮಾಡಿ 74,700. ಹಾಗೆ ಸ್ಟಾಕು ಅಷ್ಟೇ, ಬಿಲ್ಸ್ ರಿಸೀವಬಲ್, ಸಂಡಿ ಡೇಟಾಸ್ ಎಲ್ಲ 10% ಲೆಸ್ ಮಾಡಿ ತೊಗೊಂಡಿರೋಂಥದ್ದು. ಅಲ್ಲಿರುವಂಥ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸಲ್ಲಿ 10% ಲೆಸ್ ಮಾಡಿ ತೊಗೊಂಡಿರೋದು ಪರ್ಚೇಸ್ ಕನ್ಸಿಡರೇಷನ್ಗೆ. ಸೊ ಅದು ಹಾಗೆ ಟೋಟಲ್ ಮಾಡಿ ಬಂದಿರೋಂಥದ್ದು 3,45,000. ಅದರಲ್ಲಿ ಡಿಬೆಂಚರ್ಸ್ ಬಗ್ಗೆ ಏನು ಹೇಳಿಲ್ಲ, ಹಾಗಾಗಿ ಡಿಬೆಂಚರ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆಯೋ ಅಷ್ಟನ್ನೇ 1,00,000 ಲೆಸ್ ಮಾಡಿ ಬಂದಿರೋಂಥದ್ದು 2,45,000. ದಿಸ್ ಈಸ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ಇದನ್ನು ಡಿಸ್ಚಾರ್ಜ್ ಮಾಡಿರೋದು ಮೋಡ್ ಆಫ್ ಪೇಮೆಂಟ್. ಸೊ ಹೇಳಿದಾನಲ್ಲಿ 1,500 ಶೇರ್ಸು ಫೈಬ್ರಸ್ ಲಿಮಿಟೆಡ್ ಕೊಡ್ತಾ ಇದ್ದಾನೆ 10% ಪ್ರೀಮಿಯಮ್ನಲ್ಲಿ. ಹಾಗೆ 1,05,000 ಇಂಟು 100 ಅಂತ ಹೇಳಿದ್ರೆ 1,50,000 ಪ್ಲಸ್ 15,000 ಪ್ರೀಮಿಯಮ್. 1,500 ಮೇಲೆ 10 ಪರ್ ಶೇರ್ ಅಂತ ಹೇಳಿದ್ರೆ 1,500 ಶೇರ್ಸ್ ಇಂಟು 10 ಅಂತ ಹೇಳಿದ್ರೆ 15,000. ಟೋಟಲ್ ಈಕ್ವಿಟಿ ಶೇರ್ಸ್ ಮೇಲೆ ಅವನು ಪೇಮೆಂಟ್ ಮಾಡ್ತಿರೋದು 1,65,000. ನಂತರ ಕ್ಯಾಶು ಉಳಿದ ಬ್ಯಾಲೆನ್ಸು 2,45,000ಅಲ್ಲಿ 1,65,000 ಕಳೆದ್ರೆ ಉಳಿದಿದ್ದು 80,000. 2,45,000ಅಲ್ಲಿ 1,65,000 ಕಳೆದ್ರೆ ಬ್ಯಾಲೆನ್ಸ್ ಇನ್ ಕ್ಯಾಶ್ 80,000. ಸೊ ಇದು ಮೋಡ್ ಆಫ್ ಪೇಮೆಂಟು. ನೆಕ್ಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸೇ ತೊಗೋಬೇಕು. ಅವನೇನು ತೆಗೆದುಕೊಳ್ತಾನೆ ಬ್ಯಾಂಕ್ ಇದು ಪರ್ಚೇಸಿಂಗ್ ಕಂಪನಿ ಅದನ್ನು ತೊಗೊಳ್ಬೇಕು, ಬ್ಯಾಲೆನ್ಸ್ ಶೀಟಲ್ಲಿರುವ ವ್ಯಾಲ್ಯೂಸೇ. ಸೊ ಗುಡ್ ವಿಲ್ಲು 50,000, ಫ್ರೀ ಹೋಲ್ಡ್ ಪ್ರಾಪರ್ಟಿ 1,50,000, ಪ್ಲಾಂಟ್ ಆ್ಯಂಡ್ ಟೂಲ್ಸ್ 83,000, ಸ್ಟಾಕ್ 35,000, ಬಿಲ್ಸ್ ರಿಸೀವಬಲ್ 4,500, ಸಂಡ್ರಿ ಡೇಟಾಸ್ 27,500. ಸೊ ಕ್ಯಾಶ್ ತೊಗೊಂಡಿಲ್ಲ, ಎಕ್ಸ್ಕ್ಲೂಸಿವ್ ಆಫ್ ಕ್ಯಾಶ್ ಅಂತ ಹೇಳಿದ್ರಿಂದ ಕ್ಯಾಶ್ ತೊಗೊತಿಲ್ಲ. ಸೊ ಡೆಟಾಸ್ವರೆಗೆ ಗುಡ್ ವಿಲ್ಲಿಂದ ಸಂಡ್ರಿ ಡೇಟಾಸ್ವರೆಗೂ ರಿಯಲೈಸೇಷನ್ ಅಕೌಂಟಲ್ಲಿ ಇದೇ ವ್ಯಾಲ್ಯೂಸ್ ಇಲ್ಲಿ ಬರೀಬೇಕು, ಡೆಬಿಟ್ ಸೈಡ್. ಇದಾದಮೇಲೆ ಕ್ರೆಡಿಟ್ ಸೈಡಲ್ಲಿ ಡಿಬೆಂಚರ್ಸ್, ಲಯಬಿಲಿಟೀಸ್ ಸೈಡಲ್ಲಿ, ಯಾಕಂದರೆ ಡಿಬೆಂಚರ್ ಮಾತ್ರ ಅಲ್ಲಿ ಅವ್ನು ತೊಗೊಂಡಿರೋದು. ಹಾಗೆ ಡಿಬೆಂಚರ್ಸ್ 1,00,000, ಟ್ರೇಡ್ ಕ್ರೆಡಿಟರ್ಸ್ ತೊಗೊಂಡಿಲ್ಲ. ಲಯಬಿಲಿಟಿ ಇರೋದು ಡಿಬೆಂಚರ್ಸ್ ಮತ್ತು ಟ್ರೇಡ್ ಕ್ರೆಡಿಟರ್ಸ್, ಅವ್ನು ತೊಗೊಂಡಿರೋದು ಡಿಬೆಂಚರ್ಸ್ 1,00,000 ಮಾತ್ರ ರಿಯಲೈಸೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡ್ ತೊಗೋಬೇಕು. ಸೊ ಅಸೆಟ್ಸು ಲಯಬಿಲಿಟೀಸು ಬ್ಯಾಲೆನ್ಸ್ ಶೀಟಲ್ಲಿರುವ ವ್ಯಾಲ್ಯೂಸೇ ತೊಗೊಂಡಿರೋದು, ಅದನ್ನು ತೊಗೋಬೇಕು. ಅದಾದಮೇಲೆ ಪರ್ಚೇಸ್ ಕನ್ಸಿಡರೇಷನ್ ತೊಗೋಬೇಕು.
ಪರ್ಚೇಸ್ ಕನ್ಸಿಡರೇಷನ್ನ ಡೈರೆಕ್ಟಾಗಿ ಪರ್ಚೇಸ್ ಕನ್ಸಿಡರೇಷನ್ ಅಂತ ಬರಿಬೇಡಿ. ಸೊ ಅದನ್ನು ಪರ್ಚೇಸಿಂಗ್ ಕಂಪನಿ ಹೆಸರು ಬರಿಬೇಕು. ಪರ್ಚೇಸಿಂಗ್ ಕಂಪನಿ ಯಾವುದು? ಫ್ಯಾಬ್ರಿಕ್ ಲಿಮಿಟೆಡ್. ಹಾಗಾಗಿ ಫ್ಯಾಬ್ರಿಕ್ ಲಿಮಿಟೆಡ್ ಬೈ ಫ್ಯಾಬ್ರಿಕ್ ಲಿಮಿಟೆಡ್ ಬ್ರ್ಯಾಕೆಟಲ್ಲಿ ಪರ್ಚೇಸ್ ಕನ್ಸಿಡರೇಷನ್ 2,45,000 ಮೇಲೆ ಪರ್ಚೇಸ್ ಕನ್ಸಿಡರೇಷನ್ 2,45,000 ಇದೆಯಲ್ಲ, ಇದನ್ನ ಇಲ್ಲಿ ಬರಿಬೇಕು. ಸೊ ನಂತರ ಡೆಬಿಟ್ ಸೈಡಲ್ಲಿ ಟು ಬ್ಯಾಂಕ್ ಲಾಸ್ಟ್ದು ಟು ಬ್ಯಾಂಕ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಇದು ಕಾಸ್ಟ್ ಆಫ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮ್ ಹೇಳಿದ್ನಲ್ಲ, ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಮೌಂಟ್ ₹3,000 ಏನು ಹೇಳಿಲ್ಲ ಅಂತ ಹೇಳಿದ್ರೆ ಇದು ಸೆಲ್ಲಿಂಗ್ ಕಂಪನಿ ಕೊಟ್ಟಿದೆ ಅಂತಲೇ ಟ್ರೀಟ್ ಮಾಡಬೇಕು. ಟು ಬ್ಯಾಂಕ್ ಅಂತ ಬರೆದು ಕ್ಯಾಶ್ ಅಥವಾ ಬ್ಯಾಂಕ್ ಅಂತ ಬರೆದು ಎಕ್ಸ್ಪೆನ್ಸಸ್ 3,000 ರಿಯಲೈಸೇಷನ್ ಹಾಕೊಂಡೆ ಡೆಬಿಟ್ ಸೈಡ್ ತೊಗೋಬೇಕು. ಇದಾದಮೇಲೆ ಇನ್ನೇನು ಇಲ್ಲಿ ಬರೆಯೋದಕ್ಕಿಲ್ಲ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದರೆ ಅಲ್ಲಿಂದ ಅದನ್ನು ಕ್ಲೋಸ್ ಮಾಡಿ ಇಲ್ಲಿಗೆ ತೊಗೊಬರಬೇಕು ಬ್ಯಾಲೆನ್ಸು. ಆದರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲದ ಕಾರಣ ಈಗ ಇದನ್ನು ಕ್ಲೋಸ್ ಮಾಡ್ಬೋದು. ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಈಗ ಡೆಬಿಟ್ ಸೈಡ್ ಯಾವ ಕಡೆ ಜಾಸ್ತಿ ಇದೆ ನೋಡ್ಕೋಬೇಕು. ಈ ಇದರಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆ, 3,53,000. ಅದನ್ನೇ ಕ್ರೆಡಿಟ್ ಸೈಡ್ಗೆ ಹಾಕೋಬೇಕು. ಸೊ 3,53,000ಇಂದ 1,00,000 ಮತ್ತು 2,45,000 ಕಳೆದ್ರೆ ಮೈನಸ್ ಮಾಡಿದ್ರೆ ಬರೋದು ಡಿಫ್ರೆನ್ಸು 8,000. ಇದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಬಂದ ಡಿಫ್ರೆನ್ಸನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬರೀಬೇಕು. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇದನ್ನು ತಗೊಂಡೋಗ್ಬೇಕು. ಇಲ್ಲಿ ಕ್ರೆಡಿಟ್ ಸೈಡ್ ಇದೆ, ಈಕ್ವಿಟಿ ಶೇರ್ ಹೋಲ್ಡರ್ಸನ್ನು ಡೆಬಿಟ್ ಸೈಡಲ್ಲಿ ಬರೀಬೇಕು. ಡೆಬಿಟ್ ಸೈಡ್ ನೋಡಿ, ಟು ರಿಯಲೈಸೇಷನ್ 8,000 ಅಲ್ಲಿಂದ ತಂದಿರೋದು. ಸೊ ಈ ರಿಯಲೈಸೇಷನ್ ಅಕೌಂಟ್ ಆಯಿತು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಸೊ ಬ್ಯಾಲೆನ್ಸ್ ಶೀಟಲ್ಲಿ ರಿಯಲೈಸೇಷನ್ ಅಕೌಂಟ್ ಬಿಟ್ಟು ಇನ್ನು ಬಾಕಿ ಉಳಿದಿದ್ದು ಏನಿದೆ ಸೊ ಅದನ್ನ ಇಲ್ಲಿಗೆ ಬರಿಬೇಕಾಗತ್ತೆ. ಸೊ ಲಯಬಿಲಿಟಿ ಸೈಡಲ್ಲಿ ನೋಡಿ, ಪೇಡ್ ಅಪ್ ಕ್ಯಾಪಿಟಲ್ ರಿಯಲೈಸೇಷನ್ ಅಕೌಂಟ್ ತೊಗೊಂಡಿಲ್ಲ. ಈಗ ಅದನ್ನು ಪೇಡ್ ಅಪ್ ಕ್ಯಾಪಿಟಲ್ಲು ಮತ್ತು ರಿಸರ್ವ್ ಫಂಡು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದಷ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ತೊಗೋಬೇಕು. ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 2,00,000, ರಿಸರ್ವ್ ಫಂಡ್ 50,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 20,000. ಈ ಕಡೆ ಡೆಬಿಟ್ ಸೈಡಲ್ಲಿ ಈಕ್ವಿಟಿ ಇದು ರಿಯಲೈಸೇಷನ್ ಅಕೌಂಟ್ನ ಲಾಸ್ಟ್ ಬ್ಯಾಲೆನ್ಸ್ 8,000 ಅದನ್ನು ತೊಗೊಂಡಿರೋದು. ನಂತರ ಇನ್ನೇನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಅಲ್ಲಿ ಅಸೆಟ್ ಸೈಡಲ್ಲಿ ಬರುವಂಥದ್ದು ಇಲ್ಲಿ ಇಲ್ಲ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸು ಅಂಥದ್ದಿದ್ರೆ ಇಲ್ಲಿ ತೊಗೊಳ್ಬೇಕು. ಆ ಥರದ್ದು ಯಾವುದೂ ಇಲ್ಲ. ಹಾಗಾಗಿ ಇನ್ನು ಬರಲಿಕ್ಕಿರೋದು ಏನು ಅಂತ ಹೇಳಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ ಮಾಡಿರೋದು 2,45,000 ಇದೆಯಲ್ಲ. ಸೊ ಇಲ್ಲಿ 2,45,000 ಇದೆಯಲ್ಲ ಕ್ರೆಡಿಟ್ ಸೈಡಲ್ಲಿ, ಇದರದ ಮೋಡ್ ಆಫ್ ಪೇಮೆಂಟ್ ಇದೆಯಲ್ಲ ಇದನ್ನು ಬರಿಬೇಕು. ಸೊ ಇಲ್ಲಿ ಅದನ್ನು ಡೆಬಿಟ್ ಸೈಡಲ್ಲಿ ಬರಿಬೇಕು. ಟು ಈಕ್ವಿಟಿ ಶೇರ್ಸ್ ಇನ್ ಫೈಬ್ರಸ್ ಲಿಮಿಟೆಡ್ 1,65,000. ಟು ಬ್ಯಾಂಕ್ 80,000 ಬರಿಬೇಕು. ಆದರೆ ಇಲ್ಲಿ ಇನ್ನೂ ಜಾಸ್ತಿ ಇದೆ. ಹಾಗಾಗಿ ಜಾಸ್ತಿ ಏನೇ ಇದ್ರೂ ಸಹ ಅದನ್ನು ಬ್ಯಾಲೆನ್ಸಿಂಗ್ ಫಿಗರನ್ನು ಬ್ಯಾಂಕಿಗೆ ಹಾಕಬೇಕು. ಇಲ್ಲಿ 85,000 ಪ್ಲಸ್ ಈಕ್ವಿಟಿ 80,000 ಪ್ಲಸ್ ಇನ್ನು ಬಾಕಿ ಉಳಿದು 17,000 ಎರಡೂ ಕ್ಲಬ್ ಮಾಡಿ ಒಟ್ಟಿಗೆ 97,000 ಬರೆದಿರೋದು. ಇಲ್ಲಾಂದರೆ ಸಪ್ರೇಟಾಗಿ ಟು ಬ್ಯಾಂಕ್ 80,000 ಪುನಃ ಟು ಬ್ಯಾಂಕ್ 17,000 ಅಂತ ಆದರೂ ಬರೀಬೋದು. ಇಲ್ಲಾಂದರೆ ಕ್ಲಬ್ ಮಾಡಿ ಬ್ರ್ಯಾಕೆಟ್ನಲ್ಲಿ ಬೇಕಾದ್ರೆ 80,000 ಪ್ಲಸ್ 17,000 ಟೋಟಲ್ 97,000 ಅಂತ ಡಿಫ್ರೆನ್ಸನ್ನು ಬರೀಬೇಕು. ಸೊ ನೆಕ್ಸ್ಟ್ ಫ್ಯಾಬ್ರಿಕ್ಸ್ ಲಿಮಿಟೆಡ್, ಇದು ಪರ್ಚೇಸಿಂಗ್ ಕಂಪನಿ ರಿಯಲೈಸೇಷನ್ ಅಕೌಂಟಲ್ಲಿ ನೋಡಿ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಇದೆಯಲ್ಲ, ಕ್ರೆಡಿಟ್ ಸೈಡ್ ಬರೆದಿದ್ದೀರಾ. ಸೊ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರೀಬೇಕು. ಟು ರಿಯಲೈಸೇಷನ್ 2,45,000. ಸೊ ಇದ್ರದ್ದು ಡಿಸ್ಚಾರ್ಜ್ ಮಾಡಿರೋಂಥದ್ದು ಮೋಡ್ ಆಫ್ ಪೇಮೆಂಟ್ ಇಲ್ಲಿ ಬರೀಬೇಕು ಕ್ರೆಡಿಟ್ ಸೈಡಲ್ಲಿ. ಬೈ ಈಕ್ವಿಟಿ ಶೇರ್ಸ್ ಇನ್ ಫ್ಯಾಬ್ರಿಕ್ಸ್ ಲಿಮಿಟೆಡ್ 1,65,000. ನಂತರ ಕ್ಯಾಶ್ ಬ್ಯಾಂಕ್ 80,000 ಡಿಸ್ಚಾರ್ಜ್ ಮಾಡಿರೋಂಥದ್ದು ಬರೀಬೇಕು. ಸೊ ನೆಕ್ಸ್ಟ್ ಇದಾದಮೇಲೆ ಬ್ಯಾಂಕ್ ಅಕೌಂಟ್ ನೆಸೆಸರಿ ಅಕೌಂಟ್ಸ್ ಅಂತ ಹೇಳಿರೋದ್ರಿಂದ ಬ್ಯಾಂಕ್ ಅಕೌಂಟು ಬರೀಬೇಕು. ಬ್ಯಾಂಕ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಇದು ಬಿಗಿನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿದೆ, ಅದನ್ನೇ ತೊಗೊಂಡಿರೋದು. ಅವನು ಬ್ಯಾಂಕ್ ತೊಗೊಂಡಿಲ್ಲ. ಸೊ ಇಲ್ಲಿ ಅಕೌಂಟ್ ಓಪನ್ ಮಾಡ್ತೀರಾ.
ಅವನು ಯಾವಾಗ ತಗೊಳ್ಳೋದು ಆಗ ಅಕೌಂಟ್ ಓಪನ್ ಮಾಡಲಿಕ್ಕೆ ಇರುತ್ತೆ, ನೋಡ್ಕೋಬೇಕು. ಅವ್ನು ತಗೊಂಡಿದ್ರೆ ಬರ್ತಿರ್ಲಿಲ್ಲ ಬ್ಯಾಂಕ್ ಅಕೌಂಟ್, ತಗೊಂಡಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಇಲ್ಲಿ 50,000 ಇದೆ, ಓಪನಿಂಗ್ ಬ್ಯಾಲೆನ್ಸು ಡೆಬಿಟ್ ಸೈಡಿಂದ ಶುರು ಮಾಡಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 50,000. ಇದರ ಜೊತೆಗೆ ಇನ್ನು ಬ್ಯಾಂಕ್ ಅಂತ ಏನು ಮೇಲೆ ಅಕೌಂಟಲ್ಲಿ ಬಂದಿದೆ ಅದನ್ನು ನೋಡ್ಕೊಂಡ್ರೆ ಆಯಿತು. ಸೊ ಅದನ್ನು ಬರಿಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಲಾಸ್ಟಿಗೆ ಎಕ್ಸ್ಪೆನ್ಸಸ್ಸು ಟು ಬ್ಯಾಂಕ್ ಅದನ್ನು ಬರಿಬೇಕು. ನಂತರ ಇಲ್ಲಿದೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಬ್ಯಾಂಕ್, ಅಲ್ಲಿ ಕ್ರೆಡಿಟ್ ಸೈಡ್ ಬರಿಬೇಕು. ಇದು ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ. ನಂತರ ಇದು ಬ್ಯಾಂಕ್ ಕ್ರೆಡಿಟ್ ಸೈಡಲ್ಲಿ, ಇಲ್ಲಿ ಕ್ರೆಡಿಟ್ ಸೈಡ್ ಇದೆ, ಅಲ್ಲಿ ಡೆಬಿಟ್ ಸೈಡಲ್ಲಿ ಬರಿಬೇಕು. ಪೋಸ್ಟಿಂಗ್ಸ್ ಮಾಡಿದ್ರೆ ಆಯಿತು. ನಂತರ ಕ್ರೆಡಿಟಾಸ್ ಕ್ರೆಡಿಟಾಸ್ ಅಕೌಂಟ್ ಇಲ್ಲಿ ನೋಡಿ, ಕ್ರೆಡಿಟಾಸ್ ಅಕೌಂಟ್ ಓಪನ್ ಮಾಡಿದೆ. ಓಪನಿಂಗ್ ಬ್ಯಾಲೆನ್ಸು ಕ್ರೆಡಿಟ್ ಸೈಡಿಂದ ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 30,000 ತೊಗೋಬೇಕು. ಸೊ ಅವ್ರು ತೊಗೊಂಡಿಲ್ಲ ಅಂತ ಹೇಳಿದ್ರೆ ಸೆಲ್ಲಿಂಗ್ ಕಂಪನಿನೇ ಪೇ ಮಾಡುತ್ತೆ. ಟು ಬ್ಯಾಂಕ್ ಅಂತ ಬರೆದು 30,000 ಪೇಮೆಂಟ್ ಮಾಡಿದೆ. ಸೊ ಇಲ್ಲಿ ಟು ಬ್ಯಾಂಕ್ ಇದೆ. ಸೊ ಈ ಕಡೆ ಕ್ರೆಡಿಟ್ ಸೈಡಲ್ಲಿ ತೊಗೋಬೇಕು. ಬೈ ಕ್ರೆಡಿಟಾಸ್ ಬೈ ರಿಯಲೈಸೇಷನ್ ಇದೆ ಎಕ್ಸ್ಪೆನ್ಸು, ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಲ್ಲಿ ಲಾಸ್ಟ್ ಬ್ಯಾಲೆನ್ಸಿಂಗ್ ಫಿಗರು. ಡೆಬಿಟ್ ಸೈಡಲ್ಲಿ ಓಪನಿಂಗ್ ಬ್ಯಾಲೆನ್ಸು, ನಂತರ ಫ್ಯಾಬ್ರಿಕ್ಸ್ ಲಿಮಿಟೆಡ್ ನೋಡಿ, ಫ್ಯಾಬ್ರಿಕ್ಸ್ ಲಿಮಿಟೆಡ್ ಇಲ್ಲಿ ಇದೆಯಲ್ಲ ಕ್ರೆಡಿಟ್ ಸೈಡಲ್ಲಿ ಮೋಡ್ ಆಫ್ ಪೇಮೆಂಟ್ ಅದು ಪೋಸ್ಟಿಂಗ್ಸ್ ಮಾಡಿದ್ರೆ ಆಯಿತು. ಸೊ ಫ್ಯಾಬ್ರಿಕ್ಸ್ ಲಿಮಿಟೆಡ್. ಸೊ ಇಲ್ಲಿ ಎರಡು ಕಡೆದು ಟೋಟಲ್ ಸರಿ ಇದೆ. ಸೊ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇಲ್ಲಿ ಕ್ಲಿಯರ್ ಆಗಿದೆ, ಕಂಪ್ಲೀಟ್ ಆಗಿದೆ. ನೋ ಬ್ಯಾಲೆನ್ಸ್ ಇದ್ದರೆ ಕ್ಯಾರಿಡ್ ಆನ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಟ್ರೇಡ್ ಕ್ರೆಡಿಟಾಸ್ ಹೇಳಿದಾಗ, ಸೊ ಓಪನಿಂಗ್ ಬ್ಯಾಲೆನ್ಸು ಬೈ ಬ್ಯಾಲೆನ್ಸ್ ಬ್ರಾಡರ್ ಬಿಗಿನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತದೆ ನೋಡಿ. ಕ್ರೆಡಿಟಾಸ್ 30,000 ಇದನ್ನು ಓಪನಿಂಗ್ ಬ್ಯಾಲೆನ್ಸ್. ಲಯಬಿಲಿಟಿ ಸೈಡ್ ಇದ್ದರೆ ಕ್ರೆಡಿಟ್ ಸೈಡಿಂದ ಶುರು ಮಾಡಬೇಕು, ಅಸೆಟ್ ಸೈಡ್ ಇದ್ದರೆ ಡೆಬಿಟ್ ಸೈಡಿಂದ ಶುರು ಮಾಡಬೇಕು. ಬ್ಯಾಂಕ್ ನೋಡಿ ಡೆಬಿಟ್ ಸೈಡಿಂದ ಶುರು ಮಾಡಿದರೆ ಕ್ರೆಡಿಟಾಸು ಕ್ರೆಡಿಟ್ ಸೈಡಿಂದ ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್, ಅದಾದಮೇಲೆ ಪೇಮೆಂಟ್ ಮಾಡಿದ್ರು ಟು ಬ್ಯಾಂಕ್. ಈ ಬ್ಯಾಂಕ್ ಅಂತ ಬಂದಿದ್ದು ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ದಿದ್ದೀರಾ, ಆಯಿತಾ. ಸೊ ನೆಕ್ಸ್ಟು ಬಾಕಿ ಉಳಿದಿರೋದು ಈಕ್ವಿಟಿ ಶೇರ್ಸ್ ಇನ್ ಫ್ಯಾಬ್ರಿಕ್ಸ್ ಲಿಮಿಟೆಡ್. ಈಕ್ವಿಟಿ ಶೇರ್ ಇನ್ ಫ್ಯಾಬ್ರಿಕ್ಸ್ ಲಿಮಿಟೆಡ್ ನ್ಯೂ ಶೇರ್ಸು. ಸೊ ಇದಕ್ಕೆ ಇಲ್ಲೇ ಮೇಲೆ ಎಂಟ್ರಿನೇ ಸಿಗುತ್ತೆ, ಮೇಲೆ ಇರೋದನ್ನು ಪೋಸ್ಟಿಂಗ್ಸ್ ಮಾಡಿದ್ರೆ ಆಯಿತು. ನೋಡಿ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ಸ್ ಇನ್ ಫ್ಯಾಬ್ರಿಕ್ಸ್ ಲಿಮಿಟೆಡ್. ಈಕ್ವಿಟಿ ಶೇರ್ಸ್ ಇನ್ ಫ್ಯಾಬ್ರಿಕ್ಸ್ ಲಿಮಿಟೆಡಲ್ಲಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಂತರ ಮೇಲೆ ಇದಾದಮೇಲೆ ಇನ್ನೆಲ್ಲಿದೆ ನೋಡಿ, ಇಲ್ಲಿ ಫ್ಯಾಬ್ರಿಕ್ಸ್ ಲಿಮಿಟೆಡಲ್ಲಿ ಬೈ ಈಕ್ವಿಟಿ ಶೇರ್ಸ್ ಇನ್ ಫ್ಯಾಬ್ರಿಕ್ಸ್ ಲಿಮಿಟೆಡ್. ಈ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಅಂತ ಬರೀಬೇಕು ನೋಡಿ, ಟು ಫ್ಯಾಬ್ರಿಕ್ಸ್ ಲಿಮಿಟೆಡ್. ಸೊ ಇದನ್ನು ಬರೆಯೋದಕ್ಕೆ ಮೇಲೆ ಅಕೌಂಟ್ ಬರೆದಿರ್ತೀರಾ, ಅದನ್ನೇ ನೋಡಿಕೊಂಡು ಪೋಸ್ಟಿಂಗ್ಸ್ ಮಾಡಿದ್ರೆ ಆಯಿತು. ಸೊ ಇಷ್ಟು ಅಕೌಂಟ್ ಪ್ರಿಪೇರ್ ಮಾಡಬೇಕು. ನೆಸಸರಿ ಅಕೌಂಟ್ಸ್ ಅಂತ ಹೇಳಿದ್ರೆ ನಾವು ರಿಯಲೈಸೇಷನ್ ಅಕೌಂಟು, ನಂತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು, ಪರ್ಚೇಸಿಂಗ್ ಕಂಪನಿ, ಇಲ್ಲಿ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಪರ್ಚೇಸಿಂಗ್ ಕಂಪನಿ ಅಕೌಂಟು, ನಂತರ ಬ್ಯಾಂಕ್ ಅಕೌಂಟು ಯಾಕೆ ತೊಗೊಂಡಿಲ್ಲ ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟು ಓಪನ್ ಮಾಡಬೇಕು. ನಂತರ ಟ್ರೇಡ್ ಯಾವ್ದು ತೊಗೊಂಡಿಲ್ಲ ಅದು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಈ ಪ್ರಾಬ್ಲಮ್ ಬ್ಯಾಂಕು ಟ್ರೇಡ್ ಕ್ರೆಡಿಟರ್ಸು ಪರ್ಚೇಸಿಂಗ್ ಕಂಪನಿ ತೊಗೊಂಡಿದ್ರೆ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ತೊಗೊಂಡಿಲ್ಲ, ಅದಕ್ಕೆ ಬ್ಯಾಂಕ್ ಅಕೌಂಟ್ ಮತ್ತು ಟ್ರೇಡ್ ಕ್ರೆಡಿಟರ್ಸ್ ಓಪನ್ ಮಾಡಿರೋದು. ತಗೊಂಡಿದ್ದಿದ್ರೆ ಇದು ಬರ್ತಿರ್ಲಿಲ್ಲ, ತಗೊಂಡಿಲ್ಲದಕ್ಕೆ ಬ್ಯಾಂಕ್ ಅಕೌಂಟ್ ಟ್ರೇಡ್ ಕ್ರೆಡಿಟರ್ಸ್ ಅಕೌಂಟ್ ಎಕ್ಸ್ಟ್ರಾ ಮಾಡಿರೋದು. ಅಂದರೆ ಈಕ್ವಿಟಿ ಶೇರ್ಸ್ ಇನ್ ಫ್ಯಾಬ್ರಿಕ್ಸ್ ಲಿಮಿಟೆಡ್ ಇದು ನ್ಯೂ ಶೇರ್ಸದು ಅಕೌಂಟು ಮಾಡಲೇಬೇಕಾಗುತ್ತೆ. ಪರ್ಚೇಸಿಂಗ್ ಕಂಪನಿ ಆದಮೇಲೆ ಇದನ್ನು ಬರೀಬೇಕಾಗುತ್ತೆ, ಇದು ಬರೀಲೇಬೇಕು. ಆದರೆ ಯಾವಾಗ ಇದು ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದನ್ನು ತಗೊಳ್ಳೋಲ್ವೋ ಆವಾಗ ಸಪ್ರೇಟ್ ಅಕೌಂಟನ್ನು ಮಾಡ್ಕೋಬೇಕು. ಸೊ ಬ್ಯಾಂಕ್ ಅಕೌಂಟ್ ಮತ್ತು ಟ್ರೇಡ್ ಕ್ರೆಡಿಟರ್ಸ್ ಇಲ್ಲಿ ಎಕ್ಸ್ಟ್ರಾ, ಆಯಿತಾ. ಸೊ ಇಷ್ಟು ಅಕೌಂಟನ್ನು ನೀವು ಇಲ್ಲಿ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ಜನರಲ್ ಎಂಟ್ರೀಸ್ ಬರೀಬೇಕು. ಜನರಲ್ ಎಂಟ್ರೀಸಲ್ಲಿ ಪರ್ಚೇಸಿಂಗ್ ಕಂಪನಿಯಲ್ಲಿ ಜನರಲ್ ಎಂಟ್ರೀಸ್ ಬರೆಯೋದು. ಇಲ್ಲಿ ಪರ್ಚೇಸಿಂಗ್ ಕಂಪನಿ ಫ್ಯಾಬ್ರಿಕ್ಸ್ ಲಿಮಿಟೆಡ್. ಸೊ ಜನರಲ್ ಎಂಟ್ರೀಸು ಮೊದಲನೇದು ಪರ್ಚೇಸ್ ಕನ್ಸಿಡರೇಷನ್ಗೆ. ಪರ್ಚೇಸ್ ಕನ್ಸಿಡರೇಷನ್ ಜನರಲ್ ಎಂಟ್ರಿ ಏನು, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೇಟಾ ಟು ಲಿಕ್ವಿಡೇಟರ್ ಆಫ್ ಫೈಬ್ರಸ್ ಲಿಮಿಟೆಡ್. ಸೆಲ್ಲಿಂಗ್ ಕಂಪನಿ ಲಿಕ್ವಿಡೇಟ್ ಆಗ್ತಿರೋದಲ್ವಾ, ಲಿಕ್ವಿಡೇಟರ್ ಆಫ್ ಫೈಬ್ರಸ್ ಲಿಮಿಟೆಡ್ 2,45,000. ಎರಡನೇ ಜನರಲ್ ಎಂಟ್ರಿ, ಸೊ ಅಸೆಟ್ಸು ಲಯಬಿಲಿಟೀಸ್ ಏನೇನು ತೆಗೆದುಕೊಂಡಿದೆ ಅದನ್ನು ಬರೀಬೇಕು. ಡಿಫ್ರೆನ್ಸ್ ಇದ್ದರೆ ಅದನ್ನು ಗುಡ್ವಿಲ್ ಅಕೌಂಟ್ಗೆ ಹಾಕಬೇಕು. ಅಸೆಟ್ ಜಾಸ್ತಿ ಇದ್ದು ಲಯಬಿಲಿಟಿ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಕ್ಯಾಪಿಟಲ್ ರಿಸರ್ವು, ಲಯಬಿಲಿಟಿ ಜಾಸ್ತಿ ಇದ್ದು ಅಸೆಟ್ಸ್ ಕಮ್ಮಿ ಇದ್ದರೆ ಗುಡ್ವಿಲ್.
ಸೊ ಏನು ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ಸೊ ನೋ ಪ್ರಾಬ್ಲಮ್. ಅಕಸ್ಮಾತ್ ಬ್ಯಾಲೆನ್ಸ್ ಇನ್ನೂ ಎಕ್ಸ್ಟ್ರಾ ಇತ್ತು ಅಂತ ಹೇಳಿದ್ರೆ ಹೇಳಿದಲ್ಲ, ಲಾಯಬಿಲಿಟಿ ಜಾಸ್ತಿ ಇದ್ದರೆ ಗುಡ್ವಿಲ್ಗೆ ಸೇರಿಸಿ, ಗುಡ್ವಿಲ್ ಇದು ಆಸೆಟ್ಸ್ ಜಾಸ್ತಿ ಇದ್ದರೆ ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿ ಡಿಫ್ರೆನ್ಸ್ ಬರೀಬೇಕು. ಸೊ ಇಲ್ಲಿ ಗುಡ್ವಿಲು ಎಲ್ಲ ಬದಲಾವಣೆ ಆಗಿರೋದು. ಪರ್ಚೇಸ್ ಕನ್ಸಿಡರೇಷನಲ್ಲಿ ಏನು ತೊಗೊಂಡಿದ್ರೆ ಅದು ತೊಗೋಬೇಕು. ರಿಯಲೈಸೇಷನ್ ಅಕೌಂಟಲ್ಲಿ ಇರೋದಲ್ಲ, ಪರ್ಚೇಸ್ ಕನ್ಸಿಡರೇಷನ್ ಏನು ಬರ್ತಿರ್ತೀರ ಆ ವ್ಯಾಲ್ಯೂಸ್ ತೊಗೋಬೇಕು. ಗುಡ್ವಿಲ್ 75,000, ಫ್ರೀ ಹೋಲ್ಡ್ ಪ್ರಾಪರ್ಟಿ 1,35,000, ಪ್ಲಾಂಟ್ ಆ್ಯಂಡ್ ಟೂಲ್ಸ್ 74,700, ಸ್ಟಾಕು 31,500. ಇದೆಲ್ಲ 10% ಲೆಸ್ ಮಾಡಿ ತೊಗೊಂಡಿರೋದು. ಪರ್ಚೇಸ್ ಕನ್ಸಿಡರೇಷನ್ ಲೆಸ್ ಮಾಡಿ ತೊಗೊಂಡ್ರಲ್ಲ ಅದೇ ವ್ಯಾಲ್ಯೂಸ್ ಇಲ್ಲಿ ತೊಗೋಬೇಕು. ಪರ್ಚೇಸ್ ಕನ್ಸಿಡರೇಷನ್ ಪರ್ಚೇಸ್ ಮಾಡಿರೋಂಥ ರೇಟ್. ಬಿಲ್ಸ್ ರಿಸೇಬಲ್ 4,050, ಸನ್ರಿ ಡೇಟಾಸ್ 27,500. ಸೊ ಇದು RBD ತೋರಿಸಿದೆ, ಅದಕ್ಕೋಸ್ಕರ ಇಲ್ಲಿ 27,500. ಅಕಸ್ಮಾತ್ ಇಲ್ಲಿ 10% ಲೆಸ್ ಮಾಡಿದ್ರೆ RBD ಬರೀಬಾರ್ದು. ಸನ್ರಿ ಡೇಟಾಸಲ್ಲಿ 10% ಲೆಸ್ ಮಾಡಿದ್ರೆ RBD ಬರೀಬಾರ್ದು. ಇಲ್ಲಿ ಲೆಸ್ ಮಾಡಿದ್ರೆ ಬರೀಬೇಡಿ, ಇಲ್ಲಿ ಲೆಸ್ ಮಾಡಿಲ್ಲ, ಅದಕ್ಕೋಸ್ಕರ RBD ತೋರಿಸಿರೋಂಥದ್ದು. RBD ಅದರಲ್ಲಿ 10%, 27,500ಅಲ್ಲಿ 10% RBD ಅಂತ ಹೇಳಿ ತೋರಿಸಿರೋದು. ಸೊ ಅದು ಇದನ್ನು ಅಕಸ್ಮಾತ್ ಇಲ್ಲಿ ಕಳೆದಿದ್ರೆ ಪುನಃ RBD ಬರೀಬಾರ್ದು. ಡಿಬೆಂಚರ್ಸ್ 1 lakh, ಬಿಸ್ನೆಸ್ ಪರ್ಚೇಸ್ 2,45,000. ಸೊ ಎರಡು ಕಡೆ ಅಸೆಟ್ಸ್ ಲಯಬಿಲಿಟೀಸ್ ಟ್ಯಾಲಿ ಆಗುತ್ತೆ, ಟೋಟಲ್ ಇದೆ, ನೋ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಲಿಕ್ವಿಡೇಟರ್ ಆಫ್ ಫೈಬ್ರಸ್ ಲಿಮಿಟೆಡ್. ಸೊ ಪರ್ಚೇಸ್ ಕನ್ಸಿಡರೇಷನ್ ಏನಿದೆ ಅದನ್ನ ಮೋಡ್ ಆಫ್ ಪೇಮೆಂಟ್ ಇದೆಯಲ್ಲ ಅದನ್ನು ಬರೀಬೇಕು. ಸೊ ಲಿಕ್ವಿಡೇಟರ್ ಆಫ್ ಫೈಬ್ರಸ್ ಲಿಮಿಟೆಡ್ ಮೇಲೆ ಬರೆದಿರ್ತೀರಲ್ವಾ ಕ್ರೆಡಿಟು, ಅದನ್ನು ಡೆಬಿಟ್ ಮಾಡ್ಕೊಳ್ಳಿ. ಲಿಕ್ವಿಡೇಟರ್ ಆಫ್ ಫೈಬ್ರಸ್ ಲಿಮಿಟೆಡ್ 2,45,000. ಅದನ್ನು ಡಿಸ್ಚಾರ್ಜ್ ಮಾಡಿರೋದು ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಪ್ರೀಮಿಯಂ ಸಪ್ರೇಟ್ ತೋರಿಸ್ಬೇಕು. ಒಟ್ಟಿಗೆ 1,65,000 ಟೋಟಲ್ ಆಗಿ ತೋರಿಸ್ಬಾರ್ದು. ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,500 into 100, 1,50,000. ಸೆಕ್ಯೂರಿಟೀಸ್ ಪ್ರೀಮಿಯಂ 1,500 into 10 rupees, 15,000. ಬ್ಯಾಂಕ್ ಅಕೌಂಟು ಕ್ಯಾಶು 80,000. ಸೊ ಇದು ಮೋಡ್ ಆಫ್ ಪೇಮೆಂಟ್ ಬರೀಬೇಕು. ಸೊ ಈ ಥರ ಜನರಲ್ ಎಂಟ್ರೀಸನ್ನು ಪರ್ಚೇಸಿಂಗ್ ಕಂಪನಿಯಲ್ಲಿ ಬರೀಬೇಕಾಗುತ್ತೆ. ಇಷ್ಟು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ್ದು. ಸೊ ಒನ್ಸ್ ಅಗೈನ್ ಐ ರೀಕ್ಯಾಪ್. ಇಲ್ಲಿ ಇನ್ ದಿಸ್ ಪ್ರಾಬ್ಲಮ್ you have to calculate purchase consideration, then you have to write mode of payment. After that you have to prepare in the books of Fibers Limited realization account and equity shareholders account. Fabrics Limited, this is purchasing company, and bank account, trade creditors account, and equity shares in Fabrics Limited account. After that you have to write journal entries in the books of purchasing company. Purchasing company is Fabrics Limited, so you have to write journal entries. So this is about the problem. ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು.